ಮೇಜರ್ ಸ್ಟೋರಿ. ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿದೆ. ಇದರಿಂದ 1,00,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಹೀಗೆ ನೀರಿನ ಹೊರಹರಿವು ಆಗ್ತಾ ಇರೋದ್ರಿಂದ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿನ ಹೊರಹರಿವು ಆಗ್ತಾ ಇರೋದ್ರಿಂದ ಯಾರಿಗೆ ಆಗ್ಲಿ ಹೊಟ್ಟೆ ಉರಿಯುತ್ತೆ. ಯಾಕಂತಂದ್ರೆ ಸಾವಿರಾರು ಲಕ್ಷಾಂತರ ರೈತರ ಅನ್ನ ಇದು, ಬದುಕು ಇದು, ಅದನ್ನ ಪೋಲು ಮಾಡ್ಲಾಗ್ತಾ ಇದೆ. ನೀರು ಈ ರೀತಿ ವೇಸ್ಟ್ ಆಗ್ತಾ ಇರೋದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. 105 TMC ಸಾಮರ್ಥ್ಯದ ಡ್ಯಾಂನಲ್ಲಿ 60 TMC ನೀರನ್ನ ಖಾಲಿ ಮಾಡೋ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಬಾರಿ ಹೆಚ್ಚು ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಮೊದಲೇ ನೀಡಲಾಗಿತ್ತು. ಆದರೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಲೇ ಇಲ್ಲ. ಸರ್ಕಾರವಂತೂ ಈ ಬಗ್ಗೆ ತಲೆನೇ ಕೆಡಿಸಿಕೊಳ್ಳಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಆತಂಕ ಪಡೋ ಅಗತ್ಯವಿಲ್ಲ ಅಂತ DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ, ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದಲ್ಲೂ ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಇವಾಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು TB ಡ್ಯಾಮ್ ಹತ್ತಿರದಿಂದ ಕನೆಕ್ಟ್ ಆಗಿದ್ದಾರೆ. ಅವರು ಅಲ್ಲಿ ಸ್ಥಳಕ್ಕೆ ಹೋಗಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ನಾಗೇಂದ್ರ ಬಾಬು, DK ಶಿವಕುಮಾರ್ ಅವರು ಹೇಳ್ತಾರೆ ಆತಂಕ ಪಡೋ ಅಗತ್ಯನೇ ಇಲ್ಲ, ಡ್ಯಾಮಲ್ಲಿ ನೀರು ಉಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇದೊಂಥರ ಈ ತಿಪ್ಪೆ ಸಾರಿಸೋದು ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ, ಆ ಕೆಲಸ ಮಾಡಿದ್ರ ಅಂತ ಅನ್ಸುತ್ತೆ. ಯಾಕಂತಂದ್ರೆ 60 TMC ನೀರು ರೈತರ ಬದುಕು ಕೊಚ್ಕೊಂಡೋಗಿದೆ, ಬೆಳೆ ಕೊಚ್ಕೊಂಡೋಗಿದೆ. 2ನೇ ಬೆಳೆ ಇಲ್ಲದೆ ರೈತರು ಒದ್ದಾಡಬೇಕಾಗತ್ತೆ. ಪ್ರವಾಹದ ಭೀತಿ ಉಂಟಾಗಿದೆ. ಇಷ್ಟೆಲ್ಲ ಆದರೂ ಕೂಡ DK ಶಿವಕುಮಾರ್ ಅವರು ಆರಾಮಾಗಿ ಹೇಳ್ತಾರೆ, ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮದ ಮಾತಾಡಿಲ್ಲ ನಾಗೇಂದ್ರ ಬಾಬು ಅವರು. ಯಾಕೆ ಹಿಂಗಾಯ್ತಂತೆ? ಆರ್ ದೇ ರಿಯಲಿ ಸೀರಿಯಸ್ ಅಧಿಕಾರಿಗಳು? ಶ್ರೀಲಕ್ಷ್ಮಿ ನೋಡಿ, ನಾವು ಈಗ ಆ ಒಂದು ಜಾಗಕ್ಕೆ ಬಂದು ಇಲ್ಲೊಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ವಿ. ನನ್ನೊಂದಿಗೆ ನನ್ನ ಕ್ಯಾಮ್ರಾ ಪರ್ಸನ್ ಆಗಿರುವಂತಹ ಕಿರಣ್ ಅವರಿದ್ದಾರೆ. ಅವ್ರಿಗೆ ನಾನು ಆ ಒಂದು ಜಾಗವನ್ನ ತೋರಿಸಿ ಮೊದಲಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತೀನಿ. ನೋಡಿ, ಈಗ ಆ ಒಂದು ಜಾಗವನ್ನ ನಾವೀಗ ನೋಡ್ತಾ ಇದ್ವಿ ಶ್ರೀಲಕ್ಷ್ಮಿ. ಒಟ್ಟು 34 ಕ್ಲಸ್ಟರ್ ಗೇಟ್ಗಳ ಪೈಕಿ ಈಗ 33 ಕ್ಲಸ್ಟರ್ ಗೇಟ್ಗಳ ಪೈಕಿ 4 ಕ್ಲಸ್ಟರ್ ಗೇಟ್ಗಳಲ್ಲಿ ಆ ಬದಿ ಮತ್ತೆ ಈ ಬದಿಯಲ್ಲಿ ನೀರನ್ನ ಬಿಡ್ತಾ ಇಲ್ಲ. ಮಧ್ಯ ಭಾಗದಲ್ಲಿ ನಮಗೆ ಹೆಚ್ಚಾಗಿ ನೀರು ಫ್ಲೋ ಆಗ್ತಾ ಇರೋದು ನಮಗೆ ಇಲ್ಲಿ ಗಮನಿಸ್ತಾ ಇದೀವಲ್ಲ. ಆ ಒಂದು ಗೇಟ್, ಆ ಒಂದು ಕ್ಲಸ್ಟರ್ ಗೇಟ್ ನಲ್ಲೇ ತಡರಾತ್ರಿ ಆದಂತ ಘಟನೆಯಿಂದಾಗಿ ಚೈನ್ ಲಿಂಕ್ ಕಟ್ ಆಗಿ ಅಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬರ್ತಾರೆ. ನಮಗೆ ಕ್ಲೀನ್ ಆಗಿ ಇಲ್ಲಿಂದ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಆ ಒಂದೇ ಒಂದು ಗೇಟ್ ನಲ್ಲಿ ಮಾತ್ರ ಓವರ್ ಫ್ಲೋ ಆಗ್ತಾ ಇದೆ ಅಂತೇಳಿ. ಯಾವಾಗ ಆ ಒಂದು ಚೈನ್ ಕಟ್ ಆಗುತ್ತೋ ಅಂದ್ರೆ 19ನೇ ಕ್ಲಸ್ಟರ್ ಗೇಟ್ ನ ಚೈನ್ ಕಟ್ ಆಗುತ್ತೋ ಆಗ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದಂತೆ ತಕ್ಷಣ ಎಲ್ಲ ಗೇಟ್ಗಳನ್ನ ಕೂಡ ಓಪನ್ ಮಾಡಲಾಗಿದೆ. ಶ್ರೀಲಕ್ಷ್ಮಿ ನೋಡಿ, ಒಂದು ವೇಳೆ ಎಚ್ಚೆತ್ಕೊಂಡು ಈ ರೀತಿಯಾಗಿ ಉಳಿದ 29 ಗೇಟ್ಗಳನ್ನ ಓಪನ್ ಮಾಡದೇ ಇದ್ದಿದ್ರೆ ಅದು ಪ್ರೆಷರ್ ಜಾಸ್ತಿಯಾಗಿ ಏನು ಬೇಕಾದ್ರೂ ಆಗುವಂತ ಸಂದರ್ಭಗಳಲ್ಲಿ ಕಾಣು ಬರ್ತಾ ಇತ್ತು. ಆದ್ರೆ ಎಲ್ಲಾ ಗೇಟ್ಗಳನ್ನ ಕೂಡ ಓಪನ್ ಮಾಡಲಾಗಿದೆ. ಯಾವ ಕಾರಣಕ್ಕೋಸ್ಕರ ಈಗ ಓಪನ್ ಮಾಡಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ತುಂಗಭದ್ರಾ ಡ್ಯಾಮ್ ನಲ್ಲಿರುವಂತಹ 105 TMC ಏನು ಕೆಪಾಸಿಟಿ ಇದೆ, ಈಗ ಅದರಲ್ಲಿ 60 TMC ನೀರನ್ನ ಖಾಲಿ ಮಾಡಲೇಬೇಕಾದಂತ ಅನಿವಾರ್ಯತೆ. 60 TMC ನೀರು
ಅಂದ್ರೆ 1 TMC ನೋಡಿ, 60 TMC ನೀರು ಎಷ್ಟು ದಿನಗಳ ಕಾಲ ಅದು ಕಾಪಾಡಿಕೊಂಡಿರುವಂತ ನೀರು. ಚಿಕ್ಕಮಗಳೂರಿನಿಂದ ಹರಿದು ಬರುವಂತ ಎಲ್ಲಾ ನೀರನ್ನ ಇಲ್ಲಿ ತಡೆ ಹಿಡಿದು ಮುಂಬರುವಂತ ಬೇಸಿಗೆ ಕಾಲದ ಸಂದರ್ಭದಲ್ಲಿ ರೈತರಿಗೆ ನೆರವಾಗುವಂತಹ ನೀರು. DK ಶಿವಕುಮಾರ್ ಅವರು ಹೇಳಿದ್ರು ಸದ್ಯಕ್ಕೆ ಏನು ಆತಂಕ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತೇಳಿ. ಹೌದು, ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಆದರೆ ಮುಂಬರುವಂಥ ದಿನಗಳಲ್ಲಿ ಇಲ್ಲಿನ ಬೆಳೆಗಾರರು ಇದೇ ನೀರನ್ನು ನಂಬ್ಕೊಂಡಿದ್ರಲ್ಲ, ಅವರಿಗೆ ಆತಂಕ ಎದುರಾಗುತ್ತಲ್ಲ, ಅದು ಅವರ ಕಣ್ಣಿಗೆ ಬೀಳಲಿಲ್ವಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತದೆ. ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ನೀರು ಪೋಲು ಆಗ್ತಾ ಇದೆ. ಇದೇ ವಿಚಾರವನ್ನ ನೋಡಿ ಬಹಳ ದಿನಗಳಿಂದ ಹೇಳ್ಕೊಂಡು ಬರಲಾಗ್ತಾ ಇತ್ತು. ನೀರು ಕಡಿಮೆ ಆಗಿದ್ದಂತ ಸಂದರ್ಭದಲ್ಲಿ, ಇದೇ ಬೇಸಿಗೆ ಕಾಲದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಇದೇ ಒಂದು ಡ್ಯಾಮ್ನ ಹಿನ್ನೀರಿನ ಒಂದು ಸುದ್ದಿಯನ್ನು ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಎಲ್ಲಾ ಕ್ಲಸ್ಟರ್ ಗೇಟ್ಗಳನ್ನ ಒಮ್ಮೆ ಚೆಕ್ ಮಾಡ್ಕೊಂಡಿದ್ರೆ, ಪರಿಶೀಲನೆ ಮಾಡಿದ್ರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರ್ತಾ ನೋಡಿ ಎಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂತೇಳಿ. 1,10,000 ಕ್ಯೂಸೆಕ್ ನೀರು ಪ್ರತಿನಿತ್ಯ ಈಗ ಹರಿದು ಬಿಡಲೇಬೇಕಾದಂತ ಅನಿವಾರ್ಯ. ಶ್ರೀಲಕ್ಷ್ಮಿ ನೋಡಿ, ಪ್ರಮುಖವಾಗಿ ಈಗ ಇದೆಯಲ್ಲ ಆ ಗೇಟ್ ಅನ್ನ ಮಾಡೋದಕ್ಕೆ ನಾರಾಯಣ ಇಂಜಿನಿಯರ್ ವರ್ಕ್ಸ್ ಅವ್ರಿಗೆ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಹೈದರಾಬಾದ್ನಿಂದ ಒಂದು ಸ್ಕೆಚ್ ಅನ್ನ ತರಿಸ್ಕೊಂಡು ಗೇಟ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಗೇಟ್ ಅನ್ನ ಮಾಡೋದಕ್ಕೆ ಇನ್ನು 5-6 ದಿನಗಳ ಅವಕಾಶ, ಅಂದ್ರೆ ಕಾಲಾವಕಾಶವನ್ನ ಕೂಡ ಕೇಳಿದ್ದಾರೆ. ಆದ್ರೆ ಗೇಟ್ ರೆಡಿ ಆದ್ರೂ ಕೂಡ ಅಲ್ಲಿ ಕೂರ್ಸೋದಕ್ಕೆ ಅಲ್ಲಿರುವಂಥ ನೀರಿನ ಪ್ರಮಾಣ ಕಂಪ್ಲೀಟ್ ಆಗಿ ಕಡಿಮೆ ಆಗಬೇಕು. ಅಲ್ಲಿಯವರೆಗೂ ಕೂಡ ಅಲ್ಲಿ ಕೆಲಸವನ್ನ ಮಾಡೋದಕ್ಕಾಗೋದಿಲ್ಲ. ನೋಡಿ, ಡ್ಯಾಮ್ನ ಹೈಟ್ ನೋಡಿದ್ರೆ ನಾವು ಈಗ ಇಲ್ಲಿದೆ, ಈಗ ನೀರಿನ ಪ್ರಮಾಣ ಇಲ್ಲಿರುವಂಥದ್ದು. ಈಗ ಗೇಟ್ ಕಟ್ ಆಗಿದೆ. ಗೇಟ್ ಕಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನವರೆಗೂ ಕೂಡ ಅಂದ್ರೆ 60 TMC ನೀರನ್ನ ಹೊರಗಡೆ ಬಿಡಲೇಬೇಕಾದಂಥ ಅನಿವಾರ್ಯತೆ ಈಗ ಇರುವಂಥದ್ದು. ಹಾಗಾಗಿ ಪ್ರತಿನಿತ್ಯ 9 TMC ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಈಗ 9 TMC ನೀರನ್ನ ಬಿಡ್ತಾ ಇದ್ದಾರೆ, ನೀರು ಹರ್ಕೊಂಡು ಹೋಗ್ತಾ ಇದೆ. ಇದೇ ರೀತಿಯಾಗಿ ನೀರಿನ ಹೊರಹರಿವು ಹೆಚ್ಚಾಗ್ತಾ ಹೋಯ್ತು ಅಂತಂದ್ರೆ ಇದೇ ಹರಿದುಕೊಂಡು ಹೋಗುವಂತ ಮಾರ್ಗದ ಈ ಒಂದು ನದಿ ಅಕ್ಕಪಕ್ಕದಲ್ಲಿರುವಂತ ಭಾಗದ ಜನರಲ್ಲಿ ಪ್ರವಾಹದ ಭೀತಿ ಅಂತೂ ಇದ್ದೇ ಇದೆ. ನೋಡಿ, ಕಂಪ್ಲಿ ಸೇತುವೆ ಇವತ್ತು ಮುಳುಗಡೆ ಆಗುವಂತ ಆತಂಕ ಇದೆ. ಹೋಗ್ಲಿ, ಭತ್ತ ಬೆಳೆಗಾರರು ಇವತ್ತು ಎಲ್ಲಿ ನಮ್ಮ ಬೆಳೆಗಳಿಗೆ ನೀರು ನುಗ್ಗುತ್ತೋ ಅನ್ನುವ ಆತಂಕದಲ್ಲಿದ್ದಾರೆ. ಇದೆಲ್ಲವನ್ನ ಗಮನಿಸಿ DCM DK ಶಿವಕುಮಾರ್ ಅವರು ಮಾತಾಡಿದ್ರೆ ತುಂಬಾ ಒಳ್ಳೇದು ಅನಿಸ್ತಾ ಇತ್ತು. ಯಾಕಂತಂದ್ರೆ ಸದ್ಯಕ್ಕೆ ಇಲ್ಲಿ ಡ್ಯಾಮ್ ನಿಂದಾಗಿ ಏನೇ ಸಮಸ್ಯೆ ಇಲ್ಲ, ಆದ್ರೆ ಇರುವಂತ ನೀರು ಖಾಲಿ ಆಗ್ತಾ ಇದೆಯಲ್ಲ, ಶೇಖರಿಸಿಟ್ಕೊಂಡಿದ್ದಂತ ನೀರು ಖಾಲಿ ಆಗ್ತಾ ಇದೆಯಲ್ಲ. ಈಗ ನಾಗೇಂದ್ರ ಬಾಬು, ನೀವಿರ್ತಕ್ಕಂಥ ಪ್ಲೇಸ್ ಅಲ್ಲೂ ಕೂಡ ನೀರು ಜಾಸ್ತಿ ಆಗ್ತಾ ಇದ್ರೆ ಒಂದ್ ವೇಳೆ ಅದರಲ್ಲಿ ಸಿಕ್ಕಾಪಟ್ಟೆ ನೀರಿನ ಫ್ಲೋ ಇದೆ, ಅಲ್ಲಿ ನೀವು ಕೂಡ ಸುರಕ್ಷಿತ ಸ್ಥಳಕ್ಕೆ ಹೋಗಿ. ಜಾಸ್ತಿ ಹೊತ್ತು ಆ ಸೇತುವೆ ಇಫ್ ದಟ್ ಇಸ್ ಅನ್ಸೇಫ್ ಅದ್ರ ಮೇಲೆ ನಿಂತ್ಕೋಬೇಡಿ ದಯವಿಟ್ಟು. ಓಕೆ, ನಾವು ಈ ಸ್ಟೋರಿಯನ್ನು ಖಂಡಿತ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ನಾಗೇಂದ್ರ ಬಾಬು ಎಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.